ನಮಸ್ಕಾರ ಸ್ನೇಹಿತರೆ, ಮಡ್ ಆ್ಯಂಡ್ ಫ್ಲೋರದ ಮತ್ತೊಂದು ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ನೋಡಿದ್ರಿ ಬಿಫೋರ್ ಮತ್ತು ಆಫ್ಟರ್ ಅನ್ನೋ ಎರಡು ಇಮೇಜ್ಗಳನ್ನು, ಒಂದು ವೀಡಿಯೋವನ್ನು. ಅಲ್ಲಿ ಹಳೆಯದು ಇದ್ದಂಥ ನಾವು ಏನು ಆ ಗಾರ್ಡನ್ನ ಜಾಗವನ್ನು, ಹಾಳು ಬಿದ್ದಂಥ ಜಾಗವನ್ನು ಕಂಪ್ಲೀಟಾಗಿ ರಿವೈವ್ ಮಾಡ್ತಾ ಇದ್ವಿ. ಕಾಣ್ಬೋದು, ನಾವು ಮೊದಲಿಗೆ ಆ ಸಾಯಿಲನ್ನು ತೆಗಿತಾ ಇದ್ವಿ. ಕಂಪ್ಲೀಟಾಗಿ ಇದರಲ್ಲಿ 2 ಪಿಟ್ಗಳಿದೆ, 40 ಅಡಿ ಉದ್ದದ್ದು ಈಚೆ ಮತ್ತು ಆ ಭಾಗದಲ್ಲಿ ಇಲ್ಲಿ ಕಾಣ್ತಾ ಇರುವಂಥದ್ದು. ಸೊ ಎರಡನ್ನೂ ನಾವು ಸಾಯಿಲ್ನ ಆಲ್ಮೋಸ್ಟ್ 1 ಫೀಟ್ ಅಷ್ಟು ಸಾಯಿಲ್ನ ತೆಗೆದುಬಿಟ್ಟಿದ್ವಿ. ಅದಾದ ನಂತರ ಅಲ್ಲಿಗೆ ಒಣಗೆಲೆಗಳನ್ನು ಹಾಕ್ತಾ ಇದ್ದೀವಿ. ನೀವು ಕಾಣ್ಬೋದು ನೀಟಾಗಿ ಒಂದೊಂದು ಲೇಯರ್ನ ಹಾಕಿ ಆ ಕಸಗಳನ್ನೆಲ್ಲ ತೆಕ್ಕೊಂಡು, ಅದಾದ ನಂತರ ಗಾರ್ಡನ್ ಪ್ರಿಫರ್ ಮಾಡಿರುವಂಥ ಉತ್ತಮವಾದ ರೆಡ್ ಸಾಯಿಲನ್ನು ನಾವು ಅಲ್ಲಿಗೆ ರೀಪ್ಲೇಸ್ ಮಾಡಿದ್ವಿ. ನೋಡಿ, ನೀವು ವಿಡಿಯೋದಲ್ಲಿ ಕಾಣ್ಬೋದು, ಕಂಪ್ಲೀಟಾಗಿ ನಾವು 1 ಅಡಿ ಆಳದಷ್ಟು, ಅಂದರೆ ನಾವು ಹಳೆ ತೆಗೆದ ಮಣ್ಣನ್ನು ಕಂಪ್ಲೀಟಾಗಿ ರೆಡ್ ಸಾಯಿಲ್ನ ರೀಪ್ಲೇಸ್ ಮಾಡ್ತಾ ಇದ್ದೀವಿ. ಫಸ್ಟಿಗೆ ನಿಮಗೆ ಕಾಣುತ್ತೆ ಕೆಳಗಡೆ ಎಲೆ ಇದೆ, ಅದಾದ ನಂತರ ರೆಡ್ ಸಾಯಿಲ್ ಇದೆ. ಇದಾದ ನಂತರ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ಮೊದಲಿಗೆ ನಾವು ವರ್ಮಿ ಕಾಂಪೋಸ್ಟನ್ನ ಹಾಕ್ಕೊಂಡ್ವಿ. ಅದಾದ ನಂತರ ಆರ್ಗ್ಯಾನಿಕ್ ಮೆನ್ಯೂರನ್ನು ಹಾಕ್ಕೊಂಡು ಅದಕ್ಕೆ ಕೋಕೋ ಪಿಟ್ಟನ್ನು ಹಾಕ್ತಾಯಿದ್ದೀವಿ. ನೋಡಿ, ಇದನ್ನು ಫಸ್ಟ್ ಬಿಡಿಸ್ಕೊಳ್ತಾ ಇದ್ದೀವಿ ನೀಟಾಗಿ. ಬಿಡಿಸ್ಕೊಂಡ ನಂತರ ಇದಕ್ಕೆ ಕೋಕೋ ಪೀಟನ್ನು ಹಾಕಿದ್ದೀವಿ. ಈ ಕೋಕೋ ಪೀಟ್ ನಮಗೆ ನೀರನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಮತ್ತು ತೇವಾಂಶನ ಹಿಡಿದಿಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಹಾಕಿದ ನಂತರ ನೀವು ನೋಡ್ಬೋದು, ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ವಿ. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವಾಗಲೂ ಅಷ್ಟೇ, ನಾವು ಯಾವುದೇ ಗೊಬ್ಬರಗಳನ್ನು ಹಾಕ್ತೀವಿ ಅಂತ ಹೇಳಿದ್ರು ಕೂಡ ಅದನ್ನು ಸಾಯಿಲ್ನ ಜೊತೆಗೂ ಮಿಕ್ಸ್ ಮಾಡಬೇಕು. ಕೋಕೋಪೀಟ್ ಅಥವಾ ಯಾವುದನ್ನು ನಾವು ಹಾಕ್ಕೊಳ್ತೀವಿ ಆ ಲೇಯರ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಪಿಟ್ನಲ್ಲಿ ನೋಡಿದ್ರೆ ನಾವು ಮೇಲ್ಗಡೆ ವರ್ಮಿಕ್ ಕಾಂಪೋಸ್ಟ್ನ ಆಲ್ರೆಡಿ ಹಾಕಿದ್ವಿ. ಈಗ ಆರ್ಗ್ಯಾನಿಕ್ ಮೆನ್ಯೂರ್ ಮತ್ತು ಕೋಕೋಪೀಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಮಿಕ್ಸ್ ಮಾಡಿದ ನಂತರ ನಾವು ಇದನ್ನು ಏನು ಮಾಡ್ತಾಯಿದ್ದೀವಿ, ಇನ್ನೊಂದು ಲೇಯರ್ನಾಗಿ ಮಾಡ್ತಾಯಿದ್ವಿ. ಇಲ್ಲಿ ಕಾಣ್ಬೋದು, ನಾವು ಇನ್ನೊಂದು ಲೇಯರಾಗಿ 2 ಪಿಟ್ಗಳಿಗೂ ಆಚೆದನ್ನು ಮಾಡಿದ್ವಿ. ಈ ಈಚದಲ್ಲಿ ಇನ್ನೊಂದು ಪಿಟ್ಟನ್ನು ನೀವು ಕಾಣ್ಬೋದು. ಇಲ್ಲಿ ನಾವು ಲೆವೆಲ್ ಮಾಡ್ಕೊಳ್ತಾ ಇದ್ವಿ. ಸೊ ಇದಾದ ನಂತರ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಕಂಪ್ಲೀಟಾಗಿ ಮಿಕ್ಸ್ ಮಾಡ್ತೀವಿ. ಕೆಮ್ಮಣ್ಣು ಮತ್ತು ಈಗೇನು ಲೇಯರ್ ಮಾಡಿದ್ದೀವಿ ಅದನ್ನು ಸಂಪೂರ್ಣವಾಗಿ ಚೆನ್ನಾಗಿ ಹದವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ವಿ. ನೀವು ನೋಡ್ತಾ ಇದ್ದೀರ. ಮಿಕ್ಸ್ ಮಾಡಿಕೊಂಡ ನಂತರ ನಾವು ಹೇಗೆ ಮಾರ್ಕ್ ಮಾಡ್ಕೋಬೇಕು, ಆ ರೀತಿಯಾಗಿ ಕಸ್ಟಮರ್ ಪ್ರಿಫರೆನ್ಸ್. ಇಲ್ಲಿ ಅವರು ತುಳಸಿ ಗಿಡವನ್ನು ಕೇಳಿದರು, ಆಮೇಲೆ ಹೂವಿನ ಗಿಡ ಕೇಳಿದರು. ನಾವಿಲ್ಲಿ ಇದು ಹೈಬ್ರಿಡ್ ನಂದಿ ಬಟ್ಲ ಗಿಡವನ್ನು ಕೊಟ್ಟಿದ್ದೇವೆ. ಸೊ ತುಳಸಿ ಗಿಡವನ್ನು ಮಧ್ಯದಲ್ಲಿ ಒಂದು ಲೈನ್ ಮಾಡ್ತಾ ಇದ್ದೇವೆ. ಮುಂದೆ ಸ್ಪೈಡರ್ ಪ್ಲ್ಯಾಂಟನ್ನು ಹಾಕಿದ್ದೇವೆ. ಯಾಕೆಂತಂದರೆ ಸ್ಪೈಡರ್ ಪ್ಲ್ಯಾಂಟ್ ನಿಮಗೆ ಅದ್ಭುತವಾದಂಥ ಒಂದು ಬ್ಯೂಟಿಫಿಕೇಷನನ್ನು ಕೊಡುತ್ತೆ. ತುಳಸಿ ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರ ಗಾಳಿಯನ್ನು ನಾವು ಯಾವಾಗಲೂ ತಗೊಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಕಸ್ಟಮರ್ ಅವರ ಒಬ್ಬರು ಮೇಡಮ್ ಮತ್ತು ಸರ್ ಅವರು ಗಿಡಗಳನ್ನು ಹಾಕ್ತಾ ಇದ್ದಾರೆ. ಅದಾದ ನಂತರ ಇನ್ನೊಬ್ಬರು ಸರ್ ಬಂದಿದ್ದರು. ಸೊ ಅವರು ಚೆನ್ನಾಗಿ ನೀರು ಹಾಕೋದನ್ನು ಎಂಜಾಯ್ ಮಾಡಿದ್ರು. ಇಲ್ಲಿ ಈ ವಿಡಿಯೋದಲ್ಲಿ ನೋಡ್ಬೋದು, ಬಿಫೋರ್ ಮತ್ತು ಆಫ್ಟರ್ ಅಂತೇಳಿ ಹಾಕಿದ್ದೇವೆ. ಆಫ್ಟರ್ ನಾವು ಗಿಡ ನೆಟ್ಟ ನಂತರ ಬಿಫೋರ್ ಹೇಗೆ ಇತ್ತು ನಾವು ನೋಡಿದಾಗ ಅನ್ನೋದನ್ನು ನೀವು ಇದರಲ್ಲಿ ನೋಡ್ಬೋದು. ಸೊ ನಿಮಗೆ ಈ ಥರದ ಯಾವುದೇ ರೀತಿಯ ಕೆಲಸದ ಅಗತ್ಯ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಮಡ್ ಆ್ಯಂಡ್ ಫ್ಲೋರಾ. ಇಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಹಾಕಿದ್ದೇನೆ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.